ನನ್ನನ್ನು ನೀನು ಪ್ರೀತಿಸಲೇಬೇಕು ಅಂತ ಅಪ್ರಾಪ್ತಿಗೆ ಕಿರುಕುಳ ಕೊಟ್ಟಿರೋದ್ರಿಂದ ಆಕೆ ನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಮೈಸೂರು ಜಿಲ್ಲೆ ನಂಜನಗೂಡಿನ ನೀಲಕಂಠ ನಗರದಲ್ಲಿ ನಡೆದಿರೋ ಘಟನೆ. ಪ್ರೀತಿಸುವಂತೆ ಅಪ್ರಾಪ್ತಿಗೆ ಕಿರುಕುಳ, ನೊಂದು ಆತ್ಮಹತ್ಯೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ದಿವ್ಯಾ. ದೇಬೂರ್ನ ಆದಿತ್ಯ ಪ್ರತಿನಿತ್ಯ ಟಾರ್ಚರ್ ಕೊಡ್ತಾ ಇದ್ದಂತೆ, ನನ್ನನ್ನು ಪ್ರೀತಿ ಮಾಡು ಅಂತ. ಆದಿತ್ಯ ಕಿರುಕುಳದ ಬಗ್ಗೆ ಪೋಷಕರಿಗೂ ಕೂಡ ದಿವ್ಯಾ ಇನ್ಫಾರ್ಮ್ ಮಾಡಿದ್ಲು. ಆದಿತ್ಯಗೆ ಬುದ್ಧಿ ಮಾತು ಹೇಳಿದ್ರು ದಿವ್ಯಾ ಅವರ ತಂದೆ ಗುರುಮೂರ್ತಿ. ಎಷ್ಟೇ ವಾರ್ನ್ ಮಾಡಿದ್ರು ಪಾಪಿ ಟಾರ್ಚರ್ ಕೊಡ್ತಾ ಇದ್ದ. ಈ ಸಂಬಂಧ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ನೋಡಿ, ಪ್ರಕರಣ ಇವಾಗ ದಾಖಲಿಸಿರೋ ಬದಲು ಅವನು ಯಾವಾಗ ಹಿಂಸೆ ಕೊಡ್ತಾ ಇದ್ದ ಆಗ್ಲೇ ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಒದ್ದು ಒಳಗೆ ಹಾಕ್ತಿದ್ರೆ ಒಂದು ಹೆಣ್ಮಗಳ ಜೀವ ಆದ್ರೂ ಉಳಿತಾ ಇತ್ತು. ಯಾಕೆ ಹೆಣ್ಮಕ್ಳು ಇಷ್ಟೊಂದು ಸೂಕ್ಷ್ಮ ಮನಸ್ಸಿನವ್ರು ಆಗ್ಬಿಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. 17 ವರ್ಷದ ಹೆಣ್ಮಗಳು ದಿವ್ಯಾ ನೋಡಿ, ಇವನೇ ಆ ಕಿರಾತಕ. ಮಾಡಕ್ ಕೈ ತುಂಬ ಕೆಲಸ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಪ್ರೀತ್ಸು ಅಂತ ಹೆಣ್ಮಗಳು ಹಿಂದೆ ಬಿದ್ದಿದ್ದ. ಏನ್ ನೀವು ಪ್ರೀತ್ಸು ಅಂದ ತಕ್ಷಣ ಹೆಣ್ಮಕ್ಳುಗಳು ಪ್ರೀತಿ ಮಾಡ್ಬಿಡ್ಬೇಕಾ? ಸ್ವತಂತ್ರ ಇಲ್ವಾ ಅವ್ರಿಗೆ? ಅಂಡ್ ಹೆಣ್ಮಕ್ಳು ಅಷ್ಟೇ, ಆತ್ಮಹತ್ಯೆ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ರೀ. ಆ ಹೆತ್ತ ಕರಳುಗಳಿಗೆ ಹೇಗಾಗ್ಬೇಡ, ಹೆತ್ತವ್ರಿಗೆ ಹೇಗಾಗ್ಬೇಡ. ಈಗ ಅವನೇನು ಅರೆಸ್ಟ್ ಆಗ್ತಾನೆ, ಒಳಗೋಗಿ ಕೂತ್ಕೊಳ್ತಾನೆ. 17 ವರ್ಷದ ಹೆಣ್ಮಗಳನ್ನ ಆ ಥರ ಶವದ ರೀತಿ ನೋಡಬೇಕು ಅಂತಂದ್ರೆ ಹೆತ್ತ ಅಪ್ಪ ಅಮ್ಮನಿಗೆ ಎಷ್ಟು ಸಂಕಟ ಆಗ್ಬೋದು. ಏನೆಲ್ಲ ಕನಸು ಕಟ್ಕೊಂಡಿದ್ರು ಆ ಹೆಣ್ಮಗಳ ಬಗ್ಗೆ, ಅವಳು ಏನೇನು ಕನಸು ಕಟ್ಕೊಂಡಿದ್ಲೋ ಬದುಕಲ್ಲಿ, ಏನು ಓದಬೇಕು ಅಂತ ಆಸೆ ಇಟ್ಕೊಂಡಿದ್ಲೋ, ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ಲೋ. ಯಾಕೆ ಈ ಥರ ಹಿಂಸೆ ಕೊಡ್ತೀರಿ? ಪ್ರೀತಿ ಅನ್ನೋ ಹೆಸರಲ್ಲಿ ಯಾಕೆ ಇನ್ನೊಬ್ರು ಬದುಕನ್ನ ಕಿತ್ಕೊಳ್ತೀರಿ? ಹೋದ ಜೀವ ಈಗ ವಾಪಸ್ ಬರುತ್ತಾ? ಅಥವಾ ಅವನ ಆದಿತ್ಯ ಅವನೇನಾದ್ರೂ ತಂದ್ಕೊಡ್ತಾನ ಆ ಹೆಣ್ಮಗಳ ಜೀವನ ವಾಪಸ್ಸು? ನಗರದ ನಿವಾಸಿ ಒಂದು ವಿದ್ಯಾರ್ಥಿನಿ 10ನೇ ತರಗತಿ ಓದ್ತಂತ ಒಂದು ಚಿಕ್ಕ 10ನೇ ತರಗತಿ ಅಂತಂದ್ರೆ 15 ವರ್ಷದ ಬಾಲಕಿ ಇರಬೇಕು. ಆ ಬಾಲಕಿ ಇವತ್ತು ಡೆತ್ ನೋಟ್ ನ ಬರೆದು ನೇಣು ಹಾಕೊಂಡಿದೆ. ಕಾರಣ ಇಷ್ಟೇ, ನಂಜನಗೂಡಲ್ಲಿ ನಿಷೇಧಿತ ಇವತ್ತು ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಅನಾಗರಿಕ ಒಂದು ಪದ್ಧತಿಗಳಿತ್ತು ಹಿಂದೆ. ಅದಕ್ಕೆ ಇತ್ತೀಚಿನ ಕಾನೂನುಗಳು, ಕಠಿಣವಾದ ಕಾನೂನುಗಳು ಬಂದು ಆಳುವ ಸರ್ಕಾರಗಳು ಬಿಗಿಯಾದ್ಮೇಲೆ ಆ ಕಾನೂನುಗಳೆಲ್ಲ ಆ ಒಂದು ಆಚರಣೆಗಳೆಲ್ಲ ನಿಷೇಧ ಆಗಿತ್ತು. ಅದು ಇವತ್ತು ಪುನರಾವರ್ತನೆ ಆಗಿ ನಂಜನಗೂಡಿನಲ್ಲಿ ಅದು ಎಫೆಕ್ಟ್ ಆಗಿ ಒಂದು ವಿದ್ಯಾರ್ಥಿನಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ರ್ಯಾಗಿಂಗ್, ಯಾವನೋ ಒಬ್ಬ ಪುಡಾರಿ, ಅವನು ಡಿಗ್ರಿ ಓದಂತಾರ, ಆ ಹುಡುಗಿದು ಅಜಗಜದ ವ್ಯತ್ಯಾಸ. ಆ ಹುಡುಗಿಗೆ ಟಾರ್ಚರ್ ಮಾಡಿ ನಿರಂತರ ಟಾರ್ಚರ್ ಮಾಡ್ತಿದ್ದಕ್ಕೆ ಆ ಹುಡುಗಿ ಇವನ್ಗೆ ಮಾನಸಿಕವಾಗಿ ಒಂದು ಖಿನ್ನತೆಗೆ ಒಳಗಾಗಿ ಇವತ್ತು ಹ್ಯಾಂಗ್ ಮಾಡ್ಕೊಂಡಿದೆ, ಒಂದು ಜೀವ ಹೋಗಿದೆ. ಇದಕ್ಕೆ ಯಾರು ಸಹಿತ ಗುರು ಅಂತ ಮಗಳು PUC ಓದ್ತಾರೆ. ಹುಡುಗಿನ ಯಾರೋ ಒಬ್ಬ ರಘು ಅಂತ ಒಂದು ಹುಡುಗ ಸುಮಾರು ಒಂದು 4-7 ತಿಂಗಳಿಂದ ತುಂಬಾ ರೇಗಿಸ್ತಾ ಇದ್ದ, ಪ್ರೀತಿ ಮಾಡುವಂತ. ಅವ್ರ ಅಪ್ಪ ಒಂದು 3 ತಿಂಗಳಿಂದ ಹೇಳಿದ್ರು ಗುರು ಅಂತ, ಸ್ವಲ್ಪ ಹೇಳೋಣ, ಸ್ವಲ್ಪ ಅವ್ರಿಗೆ ಹುಡುಗನಿಗೆ ಅಂತ. ನಾನು ಹೇಳೋಣ ಅಂತಂದಿದ್ದೆ. ಅಷ್ಟರಲ್ಲಿ ಪಾಪ ಹುಡುಗಿ ಈ ತರ ಮಾಡ್ಕೊಂಡ್ಬಿಟ್ಟಿದೆ. ದಯಮಾಡಿ ನಂಜನಗೂಡಲ್ಲಿ ಪೊಲೀಸರು. ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ಬಹಳ ನೋವಾಗುತ್ತೆ. ಯಾಕೆಂದ್ರೆ ಇನ್ನು 10ನೇ ಕ್ಲಾಸ್ ಓದ್ತಾ ಇರುವಂತ ಒಬ್ಬ ಹೆಣ್ಮಗಳು ಡಿಪ್ರೆಷನ್ಗೆ ಹೋಗಿ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಳ್ತಾಳೆ ಯಾವನೋ ಒಬ್ಬನ ಟಾರ್ಚರ್ ಇಂದ ಅಂತಂದ್ರೆ ಅವ್ರ ಅಪ್ಪ ಅಮ್ಮನಿಗೆ ಹೇಗಾಗಿರ್ಬೋದು? ಈ ಪ್ರಕರಣ ಸಂಬಂಧ ಏನೆಲ್ಲ ವಿಚಾರಗಳಿದಾವೆ ಪ್ರೇಮ್? ಬಾಲಕಿಯನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಹಲವಾರು ಕನಸುಗಳನ್ನ ಇಟ್ಕೊಂಡಿದ್ದಂತಹ ಹೆಣ್ಮಗಳ ಮೇಲೆ ಹಲವಾರು ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಯಾವನೋ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗ್ತಿದ್ದಂತ ಅಪ್ರಾಪ್ತ ಬಾಲಕಿಯ ಹಿಂದೆ ಬಿದ್ದು ಪ್ರೀತಿ ಮಾಡು ಅಂತ ಹೇಳಿ ಬಲವಂತ ಮಾಡಿದ್ದಕ್ಕೆ ಅಪ್ರಾಪ್ತ ಬಾಲಕಿ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಂಜನಗೂಡಿನಲ್ಲಿ ನಡೆದಿರುವಂತದ್ದು. ಈ ಸಂಬಂಧವಾಗಿ ಏನೋ ಕಳೆದ 1 ವರ್ಷಗಳಿಂದಲೂ ಕೂಡ ಆ ವ್ಯಕ್ತಿ ಆದಿತ್ಯ ಎಂಬ ವ್ಯಕ್ತಿ ನಂಜನಗೂಡು ಮೂಲದವನಾಗಿರ್ತಾನೆ. ಆ ವ್ಯಕ್ತಿ ಏನಿರ್ತಾನೆ, ಆ ಯುವಕ ಆ ಯುವತಿಯಿಂದ ಬಿದ್ದಿರ್ತಾನೆ. ಪ್ರೀತಿ ಮಾಡು ಅಂತ ಹೇಳಿ ಯುವತಿಯಿಂದ ಬಿದ್ದಿರ್ತಾನೆ. ಪೋಷಕರು ಕೂಡ ಆತನನ್ನ ಕರೆದು ಬುದ್ಧಿವಾದವನ್ನು ಕೂಡ ಹೇಳಿರ್ತಾರೆ. ಪ್ರತಿನಿತ್ಯ ಕೂಡ ತೊಂದರೆ ಕೊಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಆ ಬಾಲಕಿ ಏನಿದ್ದಾಳೆ ಪೋಷಕರಿಗೆ ತಿಳಿಸ್ತಾಳೆ. ಪೋಷಕರು ಮತ್ತೆ ಅವರ ಕುಟುಂಬಸ್ಥರು ಇಬ್ಬರು ಸೇರ್ಕೊಂಡು ಅವರಿಗೆ ಬುದ್ಧಿವಾದವನ್ನ ಹೇಳ್ತಾರೆ. ಆದ್ರೆ ಆ ಬಾಲಕ ಏನಿದ್ದಾನೆ ಯಾವ್ದು ಕೂಡ ಯುವಕ ಅವರ ಮಾತನ್ನ ಕೇಳೋದಿಲ್ಲ. ಪ್ರೀತಿ ಮಾಡು ಅಂತ ಹೇಳಿ ಹಿಂದೆ ಬಿದ್ದಂತ ಕಾರಣದಿಂದಾಗಿ ಕೂಡ ಮನನೊಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಆ ಬಾಲಕಿಯ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಪೋಷಕರು ದೂರನ್ನ ಪೊಲೀಸ್ ಠಾಣೆಗೆ ನೀಡಿರುವಂತದ್ದು. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಆತನನ್ನ ಹುಡುಕಾಟ ನಡೆಸಿದ್ದಾರೆ. ಆತ ಈ ತರ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಅವರ ಪೋಷಕರ ಮನೆಗೆ ಹೋಗಿ ಮತ್ತೆ ಅವರು ಹುಟ್ಟೂರಿಗೆ ಹೋಗಿ ಅಲ್ಲಿ ಒಂದು ಅವನಿಗಾಗಿ ಹುಡುಕಾಟ ನಡೆಸ್ತಿದ್ದಾರೆ. ಆದ್ರೆ ಪೊಲೀಸರು ಇದರಲ್ಲಿ ದುರಂತ ಏನು ಅಂತ ಅಂದ್ರೆ, ಪೋಷಕರು ಅಂದ್ರೆ ಆ ಬಾಲಕಿಯರಿದ್ದಾಳೆ ಅವರ ಪೋಷಕರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡದಂತ ಸಂದರ್ಭದಲ್ಲಿ ಪೊಲೀಸರು ನಾವ್ ಹೇಳ್ದಂಗೆ ಮಾತ್ರ ನೀವು ಬರೀಬೇಕು, ನೀವ್ ಹೇಳ್ದಂಗೆ ಬರೀಬಾರ್ದು ಅಂತ ಹೇಳಿ ಧಮಕಿ ಹಾಕಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು.
ಸ್ಥಳೀಯರು ಆರೋಪ ಕೇಳಿ ಬಂದ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಆ ಬಾಲಕರಿಂದ ಅವನ ಯುವಕ All right, ಏನಿದೆ Prem. ಆದಿತ್ಯ ಮೇಲೆ ಕೂಡ ತಲಾಶೆ ನಡೆಸ್ತಿರುವಂತದ್ದು. ಓಕೆ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.